ಮಲೆನಾಡಿನ ಆ ಕಾಡು ಇನ್ನೂ ಮಂಜಿನಿಂದ ಮುಚ್ಚಿಕೊಂಡೇ ಇತ್ತು. ಅರ್ಜುನ್ ನಿಂತಿದ್ದ ಜಾಗದಲ್ಲಿ ಗಾಳಿ ಕೂಡ ಉಸಿರಾಡಲು ಹೆದರುತ್ತಿರುವಂತೆ ಅನಿಸುತ್ತಿತ್ತು. ಅವನ ಕೈಯಲ್ಲಿ ಹಳೆಯ ನಕ್ಷೆ. ನಕ್ಷೆಯ ಮಧ್ಯದಲ್ಲಿ ಕೆಂಪು ಗುರುತು. ಅದರ ಕೆಳಗೆ ಒಂದು ಪದ, ಹಿಂದಿರುಗಬೇಡ. ಅವನ ಹೃದಯ ಬಡಿತ ಹೆಚ್ಚಾಗಿತ್ತು. ಆದರೆ ಅವನು ಹಿಂದೆ ತಿರುಗಲಿಲ್ಲ. ಏಕೆಂದರೆ ಈಗ ಈ ಕಾಡು ಅವನನ್ನು ಕರೆಯುತ್ತಿತ್ತು. ಎಲೆಗಳು ಅಲುಗಾಡಿದ ಶಬ್ದ. ಅರ್ಜುನ್ ನಿಧಾನವಾಗಿ ತಿರುಗಿದ. ಮರಗಳ ಮಧ್ಯೆ ಒಂದು ಕಪ್ಪು ನೆರಳು ಕ್ಷಣಕಾಲ ನಿಂತಂತಾಯಿತು. ಮತ್ತೆ ಮಾಯವಾಯಿತು. ಯಾರು? ಅವನ ಧ್ವನಿ ಕಾಡಿನೊಳಗೆ ಕಳೆದುಹೋಯಿತು. ಯಾವ ಉತ್ತರ ಇಲ್ಲ. ಆದರೆ ದೂರದಲ್ಲಿ ಒಂದು ಚಿಕ್ಕ ಬೆಳಕು ಮಿಂಚಿತು. ಆ ಬೆಳಕು ಅವನನ್ನು ತನ್ನತ್ತ ಎಳೆಯುವಂತೆ. ಅವನು ಹೆಜ್ಜೆ ಹಾಕಲು ಆರಂಭಿಸಿದ. ಸ್ವಲ್ಪ ದೂರ ನಡೆದ ನಂತರ ಅವನ ಮುಂದೆ ಒಂದು ಹಳೆಯ ಮಂದಿರ. ಗೋಡೆಗಳು ಕುಸಿದಿವೆ. ಮಧ್ಯದಲ್ಲಿ ಬಿರುಕುಗಳು. ಆದರೆ ಗೋಡೆಯ ಮೇಲೆ ಕೆತ್ತಿದ ಚಿಹ್ನೆಗಳು ಮಾತ್ರ ಸ್ಪಷ್ಟವಾಗಿದ್ದವು. ಅರ್ಜುನ್ ಹತ್ತಿರ ಹೋದ. ಅವನು ಬೆಚ್ಚಿಬಿದ್ದ. ಆ ಚಿಹ್ನೆ ಅವನು ಕನಸಿನಲ್ಲಿ ಕಂಡದ್ದೇ. ಅವನಿಗೆ ಅಜ್ಜಿ ಮಾತು ನೆನಪಾಯಿತು. ಈ ಕಾಡು ಸಾಮಾನ್ಯವಲ್ಲ. ಇದು ಒಂದು ರಹಸ್ಯವನ್ನು ಕಾಯುತ್ತಿದೆ. ಅವನ ಉಸಿರು ಗಟ್ಟಿಯಾಯಿತು. ಅಜ್ಜಿ ಇದನ್ನು ಹೇಗೆ ತಿಳಿದಿದ್ದರು? ಗುಪ್ತ ಮೆಟ್ಟಿಲು. ಅರ್ಜುನ್ ಮಂದಿರದ ಒಳಗೆ ಕಾಲಿಟ್ಟನು. ಅಲ್ಲಿನ ವಾತಾವರಣ ಭಾರವಾಗಿತ್ತು. ನೆಲದ ಮಧ್ಯದಲ್ಲಿ ಒಂದು ಕಲ್ಲಿನ ಫಲಕ. ಅವನು ಅದನ್ನು ಮುಟ್ಟುತ್ತಿದ್ದಂತೆ ನೆಲ ನಡುಗಿತು. ಫಲಕ ನಿಧಾನವಾಗಿ ಸರಿಯಿತು. ಅದರ ಕೆಳಗೆ ಕತ್ತಲೆಯೊಳಗೆ ಇಳಿಯುವ ಮೆಟ್ಟಿಲುಗಳು. ಅವನ ಹೃದಯ ಹೇಳುತ್ತಿತ್ತು, ಹೋಗಬೇಡ. ಆದರೆ ಅವನ ಆತ್ಮ ಹೇಳುತ್ತಿತ್ತು, ಇದೇ ನಿನ್ನ ದಾರಿ. ಅವನು ಮೆಟ್ಟಿಲು ಏರಿದ. ಕೆಳಗೆ ಒಂದು ಚಿಕ್ಕ ಕೊಠಡಿ. ಗೋಡೆಗಳ ಮೇಲೆ ಹಳೆಯ ಚಿತ್ರಗಳು. ಚಿತ್ರದ ಕೆಳಗೆ ಬರಹ. ಪ್ರತಿ ತಲೆಮಾರಿನಲ್ಲಿ ಒಬ್ಬನು ಮರಳಿ ಬರುತ್ತಾನೆ. ಅವನ ಮನಸ್ಸು ಗೊಂದಲಗೋ. ಮಂದಿರ ನಡುಗತೊಡಗಿತು. ಮೇಲಿನಿಂದ ಕಲ್ಲುಗಳು ಬೀಳತೊಡಗಿದವು. ವೃದ್ಧನು ಅರ್ಜುನನ ಕೈ ಹಿಡಿದ. ಅವನ ಕೈಯಲ್ಲಿ ಒಂದು ಹೊಳೆಯುವ ಕಲ್ಲಿನ ಗುಂಡು ಇಟ್ಟನು. ಇದು ಕಾಡಿನ ಹೃದಯ. ಇದನ್ನು ರಕ್ಷಿಸು. ಅಷ್ಟರಲ್ಲಿ ವೃದ್ಧನು ಕಣ್ಣೆದುರೇ ಕಾಣೆಯಾಗಿದ. ಅರ್ಜುನ್ ಮೇಲಕ್ಕೆ ಓಡಿದ. ಹೊರಗೆ ಬಂದಾಗ ಕಾಡು ಸಂಪೂರ್ಣ ಬದಲಾಗಿತ್ತು. ಮಂಜು ಗಾಢವಾಗಿತ್ತು. ಮರಗಳು ಚಲಿಸುತ್ತಿದ್ದವು. ಅವನ ಕೈಯಲ್ಲಿದ್ದ ಕಲ್ಲಿನ ಗುಂಡು ನಿಧಾನವಾಗಿ ಹೊಳೆಯತೊಡಗಿತು. ಆ ಬೆಳಕಿನ ಮಧ್ಯೆ ಒಂದು ದೊಡ್ಡ ದ್ವಾರ ಮೂಡಿತು.